ಏನೋ ಇವನೊಂದು ಗನಂಧಾರಿ ಕೆಲಸ ಮಾಡಿ ಇವನು ಕೋರ್ಟಿಗೆ ಹೋಗ್ತಾ ಇರೋದು ಅನ್ನೋ ರೀತಿಯಲ್ಲಿ, ಇವನು ದೇಶ ರಕ್ಷಣೆ ಮಾಡಿ ಕೋರ್ಟಿಗೆ ಹೋಗ್ತಾ ಇದ್ದಾನೆ ಅನ್ನುವ ರೀತಿಯಲ್ಲೋ, ಅಥವಾ ಹೆಣ್ಣೊಬ್ಬಳ ಮಾನ ಪ್ರಾಣವನ್ನು ಉಳಿಸಿದ ಅನ್ನುವ ಕಾರಣಕ್ಕೋ, ಅದು ಯಾವ ಅರ್ಥದಲ್ಲಿ ಇವನ ಅಭಿಮಾನಿಗಳು ಬಂದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಮು, ಈತ ಅಬ್ಬರದಲ್ಲಿ ನಾನು ಏನೋ ಪೊಲೀಸ್ ಸ್ಟೇಷನ್ ಅಲ್ಲ ಆಫೀಸ್ಗೆ ನಾನು ಬೆಂಕಿ ಹಚ್ಚುತ್ತೀನಿ, ಚಪ್ಪಲಿಯಲ್ಲಿ ಹೊಡಿಸ್ತೀನಿ, ಹಂಗೆ ಹಿಂಗೆ ಅಂತ ವಾಚಮಾಗೋಚರ ಬೈದು ಆಮೇಲೆ ಊರು ಬಿಟ್ಬಿಟ್ಟಿದ್ದ, ಅಪ್ಸ್ಕ್ಯಾಂಡ್ ಆಗಿಬಿಟ್ಟಿದ್ದ, ಊರಿಂದ ಊರಿಗೆ ಪರಾರಿ ಆಗ್ತಾ ಇದ್ದ. ನಿನ್ನೇನು ಕೇರಳದಲ್ಲಿ ಹಿಡ್ಕೊಂಡು ಬಂದಿದ್ದಾರಂತೆ, ಬಹಳ ಸಂತಸದ ವಿಚಾರ. ಆದರೆ ಇಂಥವರಿಗೂ ಅಭಿಮಾನಿಗಳಿದ್ದಾರಲ್ಲ, ಒಂದು ಹೆಣ್ಣಿಗೆ ವಾಚಮಾಗೋಚರ ಬೈದವರಿಗೂ ಕೂಡ ಅಭಿಮಾನಿಗಳಿದ್ದಾರಲ್ಲ, ಅವರು ಬಂದು ಅಲ್ಲಿ ಏನು ಗಲಾಟೆ ಮಾಡ್ತಾ ಇದ್ದಾರೆ, ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ರಾಮು? ಖಂಡಿತವಾಗ್ಲೂ ಕಾರ್ತಿಕ್, ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಅನ್ನುವಂಥದ್ದು ಈ ಒಂದು ಸ್ಪಷ್ಟ ಒಂದು ಪ್ರಕರಣದಲ್ಲಿ ನಿಲುವು ತಗೊಳ್ಳುವಂಥದ್ದು. ಏನೋ ಒಂದು ಪೌರಾಯುಕ್ತಿಗೆ ಅವಾಚ್ಯವಾಗಿ ನೀಚವಾಗಿ ಬೈದಿದ್ದಂತಹ ಪ್ರಕರಣಕ್ಕೆ ಒಂದು ದಿನಕ್ಕೊಂದು ತುಷ್ಟು ಸಿಗುವಂತ ನಿಟ್ಟಿನಲ್ಲಿ ಒಂದು ರಾಜೀವ್ ಗೌಡ ಬಂಧನ ಆಗಿರುವಂತದ್ದು. ಕಳೆದ 13 ದಿನಗಳಿಂದ ತಲೆಮರೆಸಿಕೊಂಡಿದ್ದಂತ ರಾಜೀವನನ್ನ ಒಂದು ಚಿಕ್ಕಬಳ್ಳಾಪುರ ಪೊಲೀಸರು ನಿನ್ನೆ ಸಂಜೆ ಅಷ್ಟೇ ಒಂದು ಕರ್ನಾಟಕ ಗಡಿ ಭಾಗದಲ್ಲಿ ಒಂದು ಬಂಧನ ಮಾಡುವಂಥದ್ದು. ಬಂಧನ ಮಾಡಿದಂತ ನಂತರ ಒಂದು ಚಿಕ್ಕಬಳ್ಳಾಪುರಕ್ಕೆ ಕರ್ತಾರ ನಿಟ್ಟಿನಲ್ಲಿ ಒಂದು ಚಿಕ್ಕಬಳ್ಳಾಪುರ ಪೊಲೀಸರು ಮುಂದಾಗ್ತಾರೆ. ಇದು ಒಂದು ಚಿಕ್ಕಬಳ್ಳಾಪುರ ಪೊಲೀಸರು ಮುಂದಾಗುವಂತ ಸಂದರ್ಭದಲ್ಲಿ ಏನೋ ಒಂದು ರಾಜೇಗೌಡರನ್ನ ಒಂದು ಬೆಂಬಲಿಗರು ಕೂಡ ಒಂದು ತಂಡೋಪತಂಡವಾಗಿ ಒಂದು ರಾಜೇಗೌಡರನ್ನ ನೋಡ್ಲಿಕ್ಕೆ ಅಂತ ಸ್ಟೇಷನ್ ಮುಂದ್ಗಡೆ ಮತ್ತೆ ಕೋರ್ಟ್ ಹಾಲ್ ಮುಂದ್ಗಡೆ ಜಮಾವಣೆಗೊಂಡಿರುವಂತದ್ದು. ನೂರಾರು ಸಂಖ್ಯೆಯಲ್ಲಿ ಒಂದು ಕಾರ್ಯಕರ್ತರು ಜಮಾವಣೆಗೊಂಡಿರೋದ್ರಿಂದ ಪೊಲೀಸರಿಗೆ ಒಂದು ಕಾರ್ಯಕರ್ತರನ್ನ ಚದುರಿಸುವಂತದ್ದು ದೊಡ್ಡ ಒಂದು ಅರಸಾಹಸದ ಕೆಲಸ ಆಗಿರುವಂತದ್ದು. ಈಗಾಗಲೇ ಚಿಕ್ಕಬಳ್ಳಾಪುರ ಏನೋ ಒಂದು ಆರೋಗ್ಯ ಕೇಂದ್ರದಲ್ಲಿ ಒಂದು ಪ್ರಥಮ ಚಿಕಿತ್ಸೆ ಒಂದು ಆರೋಗ್ಯ ತಪಾಸಣೆ ನಡೆಸಿಕೊಂಡು ಒಂದು ಕೋರ್ಟ್ಗೆ ಏನು ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ಗೆ ಒಂದು ಇದು ಪ್ರೊಡ್ಯೂಸ್ ಮಾಡಿರುವಂತದ್ದು. ಏನೋ ಒಂದು ರಾಜೇಗೌಡನ ಬೇಲು ನಿರ್ಧಾರ ಇವತ್ತು ಆಗುವಂತ ನಿಟ್ಟಿನಲ್ಲಿ ಒಂದು ಬೇಲ ಜೈಲ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಪ್ರಕರಣ ಸಾಕ್ಷಿ ಆಗುತ್ತೆ. ಮತ್ತೆ ಇನ್ನೇನು ಈ ಒಂದು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರಾಜಕೀಯ ಇತಿಹಾಸದಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿದಂತ ಏನು ಒಂದು ಕಾಂಗ್ರೆಸ್ ಮುಖಂಡನ ಒಂದು ಪ್ರಕರಣಕ್ಕೆ ಈ ಒಂದು ದೊಡ್ಡ ಘಟನೆ ಸಾಕ್ಷಿ ಆಗುವಂತದ್ದು. ಏನು ರಾಜೇಗೌಡನಿಗೆ ಬೇಲ ಜೈಲ ಅನ್ನುವಂಥದ್ದು ಇನ್ನಷ್ಟೇ ಕಾದು ನೋಡ್ಬೇಕಾಗಿದೆ. ಈಗಾಗಲೇ ಏನೋ ಒಂದು ಚಿಕ್ಕಬಳ್ಳಾಪುರ ಜಿಎಂಎಫ್ಸಿ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ತನಿಖೆ ಇರೋ ನಿಟ್ಟಿನಲ್ಲಿ ಒಂದು ವಿಚಾರಣೆ ನಡೆಸುವಂತ ನಿಟ್ಟಿನಲ್ಲಿ ಈ ಒಂದು ಪ್ರಕರಣ ಸಾಕ್ಷಿ ಆಗುವಂಥದ್ದು. ಏನು ಹೆಚ್ಚುವರಿಯಾಗಿ ಈ ಒಂದು ಭಾಗದಲ್ಲಿ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ವ್ಯವಸ್ಥಿತವಾಗಿರುವಂತಹ ಪೊಲೀಸ್ ವ್ಯವಸ್ಥೆ ಸರ್ಪಕಾಲಿನಲ್ಲಿ ಇಟ್ಕೊಂಡು ತನಿಖೆಗೆ ಮುಂದಾಗಿರುವಂತದ್ದು. ಏನೋ ಕಾದು ನೋಡ್ಬೇಕಾಗಿದೆ. ಏನೋ ಒಂದು ರಾಜೇಗೌಡನಿಗೆ ಬೇಲ ಇಲ್ಲ ಜೈಲ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ ಅಂತ ಹೇಳ್ಬೋದು ಕಾರ್ತಿಕ್. ಥ್ಯಾಂಕ್ ಯು ರಾಮು ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಇನ್ನು ಈ ಪುಡಾರಿ ಇದ್ದಾನಲ್ಲ ರಾಜೀವ್ ಗೌಡ, ಇವನು ಲಾಕ್ ಆಗಿದ್ದು ಹೇಗೆ ಅಂತ ಗೊತ್ತಿದೆ ನಿಮಗೆ? ಆ ಡೀಟೇಲ್ಸ್ಗಳನ್ನು ಈಗ ತೋರಿಸ್ತೀವಿ ನೋಡಿ. ಕಾಂಗ್ರೆಸ್ ಪುಡಾರಿ ರಾಜೀವ್ ಗೌಡ ಲಾಕ್ ಆಗಿದ್ದು ಹೇಗೆ? ಜನವರಿ 16ಕ್ಕೆ ಮಂಗಳೂರಿಗೆ ರಾಜೀವ್ ಗೌಡ ಪರಾರಿ ಆಗಿದ್ದಂತೆ. 4 ದಿನಗಳು ಅಲ್ಲಿಯೇ ತಂಗಿದ್ದಂತೆ ಈತ ಪುಡೋರಿ ರಾಜೀವ್ ಗೌಡ. ಅಲ್ಲಿಂದ ಕೇರಳಕ್ಕೆ ಕಾರಲ್ಲಿ ಎಸ್ಕೇಪ್ ಆಗಿದ್ದ. ಆಮೇಲೆ ಕೇರಳದಲ್ಲಿ ಆರೋಪಿ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಲಾಯಿತು. ಮತ್ತೊಬ್ಬರನ್ನು ಸಹ ಲಾಕ್ ಮಾಡಿದಾರಂತೆ ಇವನ್ ಜೊತೆ. ಇವನಿಗೆ ಸಹಾಯ ಮಾಡಿದವನು ರಾಜೀವ್ ಗೌಡ ಬಿಸ್ನೆಸ್ ಪಾರ್ಟ್ನರ್ ಮೈಕಲ್ ರಿಗೋವನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಫರ್ನಿಚರ್ ವ್ಯಾಪಾರ ಮಾಡುವ ಮೈಕಲ್ ರಿಗೋವನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಮಾರುತಿ ಬ್ರಿಜಾ ಕಾರ್ನಲ್ಲಿ ತೆರಳುವಾಗ ಇಬ್ಬರು ಕೂಡ ಲಾಕ್ ಆಗಿದ್ದಾರೆ. GPS ಫಾಸ್ಟ್ಯಾಗ್ ಆಧಾರದ ಮೇಲೆ ಆಪರೇಷನ್ ಮಾಡಲಾಗಿದೆ. ಅಶ್ವವೇಗ ನ್ಯೂಸ್ಗೆ ಚಿಕ್ಕಬಳ್ಳಾಪುರ SP ಈ ರಿಯಾಕ್ಷನ್ ಕೊಟ್ಟಿದ್ದಾರಂತೆ. ಇದು ಬಹಳ ಹಾಸ್ಯಾಸ್ಪದ ಏನು ಅಂತ ಹೇಳಿದ್ರೆ, ಎಷ್ಟು ಅನ್ಎಜುಕೇಟೆಡ್ ಫೆಲೋ ಅಂತ ನೋಡಿ. ಆ ಕಾರಲ್ಲಿ ಒಂದು GPS ಇರುತ್ತೆ, ಫಾಸ್ಟ್ ಟ್ರ್ಯಾಗ್ ಎಲ್ಲ ಕಡೆಯಲ್ಲಿ ಟ್ರ್ಯಾಕ್ ಆಗ್ತಿರುತ್ತೆ ಅನ್ನುವಂಥ ಕಾಮನ್ ಸೆನ್ಸು ಇಲ್ಲ ಇವನ್ ಮನ್ಸನಿಗೆ. ಅದನ್ನ ಇವತ್ತು ಟ್ರ್ಯಾಕ್ ಮಾಡ್ಕೊಂಡು ಇವನನ್ನು ಅರೆಸ್ಟ್ ಮಾಡಲಾಗಿದೆ ಅಂತೆ. ಇಂತಹ ಅನ್ಎಜುಕೇಟೆಡ್ ಫೂಲ್ಗಳಲ್ಲ ಒಬ್ಬ KS ಅಧಿಕಾರಿಗೆ ಮನಸ್ಸೋ ಇಚ್ಛೆ ಬೈತಾರೆ, ನಿಂಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಆವಾಜ್ ಹಾಕ್ತಾರೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ? ಅಧಿಕಾರಿಗಳಿಗೆ ಯಾವ ರೀತಿಯ ಮುಕ್ತವಾಗಿ ಕೆಲಸ ಮಾಡ್ಕೊಂಡು ಹೋಗಲಿಕ್ಕೆ ಸ್ವಾತಂತ್ರ್ಯ ಇಲ್ಲಿ ಲಭ್ಯವಾಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಯಾವಾಗ ಕೇಸ್ ರಿಜಿಸ್ಟರ್ ಆಗಿತ್ತು ಅದಕ್ಕಿಂತ ಆ ಟೈಮಿಂದ ನಾವು ಸಿಕ್ಯೂರ್ ಮಾಡೋಕ್ಕೆ ಆರೋಪಿಗೆ ಪ್ರಯತ್ನ ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ಅದನ್ನು ಅವರು ಅಲ್ಲಿಂದ ಬೆಂಗಳೂರಿಂದ ಎಬ್ಸ್ಕೊಂಡಿಂಗ್ ಆಗಿತ್ತು. ಆಮೇಲೆಯಿಂದ ನಾವು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿ
ಬೇರೆ ಬೇರೆ ಜಾಗ ಚೆಕ್ ಮಾಡಿದ್ದೀವಿ. ಮತ್ತೆ ನಮ್ಮ ಸೈಡಿಂದ ಎಲ್ಲ 100% ಪ್ರಯತ್ನ ಮಾಡಿದ್ದೀವಿ ನಾವು. ಆಮೇಲೆ ಕೂಡ 10-12 ಡೇಸ್ ಆಯಿತು, ಬಟ್ ನಮಗೆ ಕಾನೂನು ಪ್ರಕಾರ ಏನು ಮಾಡಬೇಕಿತ್ತು ಅದು ನಾವು ಆಲ್ರೆಡಿ ನಮ್ಮ ಟೀಮ್ ಒಳ್ಳೆ ಕೆಲಸ ಮಾಡಿ ಎಲ್ಲ ಬೇರೆ ಬೇರೆ ಜಾಗ ಚೆಕ್ ಮಾಡಿ ಸರ್ಚ್ ಮಾಡಿ ಈಗ ಅವ್ರ ಹೆಸರು ಮೈಕಲ್ ರಿಗೋ ಇದೆ. ಅವರು ಬಿಸ್ನೆಸ್ ಮ್ಯಾನ್ ಇದ್ದಾರೆ. ಫರ್ನಿಚರ್ ಕೆಲಸ ವಗೇರಾ, ಫರ್ನಿಚರ್ ಬಿಸ್ನೆಸ್ ವಗೇರಾ ಮಾಡ್ತಾ ಇದ್ದಾರೆ ಅವರು. ಬಟ್ ಅವರು ಮೋಸ್ಟ್ ಪ್ರಾಬಬ್ಲಿ ಐ ಥಿಂಕ್ ಅರೌಂಡ್ 60 ಏಜ್ ಇದೆ ಅವ್ರದ್ದು. ಅವರು ಇವ್ರಿಗೆ ಮೊದಲಿಂದ ಫ್ರೆಂಡ್ಶಿಪ್ ವಗೇರಾ ಇದೆ. ಮೊದಲು ಮ್ಯಾಂಗ್ಳೂರಲ್ಲಿ ಅವರದು ನೇಟಿವ್ ಮ್ಯಾಂಗ್ಳೂರ್ ಇದೆ. ಮ್ಯಾಂಗ್ಳೂರಲ್ಲಿ ಹೋಗುವಾಗ ಆ ಟೈಮಿಗೆ ಶೆಲ್ಟರ್ ವಗೇರಾ ಕೊಟ್ಟಿದ್ದಾರೆ. ಆಮೇಲೆ ಇವ್ರದ್ದು ಕಾರಲ್ಲಿ ನಿನ್ನೆ ನಮಗೆ ಸಿಕ್ಕಿದ್ದಾರೆ ಇಬ್ರು ಜನ. ಇವ್ರದ್ದು ಒಂದು ಮಾರುತಿ ಬ್ರೆಜಾ ಕಾರ್ ಇದೆ. ಆ ಬ್ರೆಜಾ ಕಾರಲ್ಲಿ 14th ಯಾವಾಗ ಕೇಸ್ ರಿಜಿಸ್ಟರ್ ಆಗಿತ್ತು ಅದಕ್ಕಿಂತ ಆ ಟೈಮಿಂದ ನಾವು ಸಿಕ್ಯೂರ್ ಮಾಡಕ್ಕೆ ಆರೋಪಿಗೆ ಪ್ರಯತ್ನ ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ಅದನ್ನ ಅವರು ಕೊಂಡು ಅಲ್ಲಿಂದ ಬೆಂಗಳೂರಿಂದ ಅಬ್ಸ್ಕಾಂಡಿಂಗ್ ಆಗಿತ್ತು. ಆಮೇಲೆಯಿಂದ ನಾವು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿ ಬೇರೆ ಬೇರೆ ಜಾಗ ಚೆಕ್ ಮಾಡಿದ್ದೀವಿ. ಮತ್ತೆ ನಮ್ಮ ಸೈಡಿಂದ ಎಲ್ಲ 100% ಪ್ರಯತ್ನ ಮಾಡಿದ್ದೀವಿ ನಾವು. ಆಮೇಲೆ ಕೂಡ 10-12 ಡೇಸ್ ಆಯಿತು, ಬಟ್ ನಮಗೆ ಕಾನೂನು ಪ್ರಕಾರ ಏನು ಮಾಡಬೇಕಿತ್ತು ಅದು ನಾವು ಆಲ್ರೆಡಿ ನಮ್ಮ ಟೀಮ್ ಒಳ್ಳೆ ಕೆಲಸ ಮಾಡಿ ಎಲ್ಲ ಬೇರೆ ಬೇರೆ ಜಾಗ ಚೆಕ್ ಮಾಡಿ ಸರ್ಚ್ ಮಾಡಿ ಈಗ ಅವ್ರ ಹೆಸರು ಮೈಕಲ್ ರಿಗೋ ಇದೆ. ಅವರು ಬಿಸ್ನೆಸ್ ಮ್ಯಾನ್ ಇದ್ದಾರೆ. ಫರ್ನಿಚರ್ ಕೆಲಸ ವಗೇರಾ, ಫರ್ನಿಚರ್ ಬಿಸ್ನೆಸ್ ವಗೇರಾ ಮಾಡ್ತಾ ಇದ್ದಾರೆ ಅವರು. ಬಟ್ ಅವರು ಮೋಸ್ಟ್ ಪ್ರಾಬಬ್ಲಿ ಐ ಥಿಂಕ್ ಅರೌಂಡ್ 60 ಏಜ್ ಇದೆ ಅವ್ರದ್ದು. ಅವರು ಇವ್ರಿಗೆ ಮೊದಲಿಂದ ಫ್ರೆಂಡ್ಶಿಪ್ ವಗೇರಾ ಇದೆ. ಮೊದಲು ಮ್ಯಾಂಗ್ಳೂರಲ್ಲಿ ಅವರದು ನೇಟಿವ್ ಮ್ಯಾಂಗ್ಳೂರ್ ಇದೆ. ಮ್ಯಾಂಗ್ಳೂರಲ್ಲಿ ಹೋಗುವಾಗ ಆ ಟೈಮಿಗೆ ಶೆಲ್ಟರ್ ವಗೇರಾ ಕೊಟ್ಟಿದ್ದಾರೆ. ಆಮೇಲೆ ಇವ್ರದ್ದು ಕಾರಲ್ಲಿ ನಿನ್ನೆ ನಮಗೆ ಸಿಕ್ಕಿದ್ದಾರೆ ಇಬ್ರು ಜನ. ಇವ್ರದ್ದು ಒಂದು ಮಾರುತಿ ಬ್ರೆಜಾ ಕಾರ್ ಇದೆ. ಆ ಬ್ರೆಜಾ ಕಾರಲ್ಲಿ ಇಬ್ರು ಜನ